ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ತುಂಬ ಮುಖ್ಯವಾದ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೋಬೇಕಾಗ್ತಾ ಇದ್ದೀನಿ. 40 ವರ್ಷದ ನಂತರ ಮಹಿಳೆಯರಲ್ಲಿ ಈ ಸಂಧಿವಾತ ಅನ್ನೋದು, ಇದನ್ನು ಅರ್ಥರೈಟಿಸ್ ಅಂತಾರೆ. ಇದು ತುಂಬ ತುಂಬ ಸಾಮಾನ್ಯ ಫ್ರೆಂಡ್ಸ್. ಅದು ಯಾಕೆ ಸಂಭವಿಸ್ತದೆ ಮತ್ತು ಅದನ್ನು ನಾವು ತಡೆಗಟ್ಟಕ್ಕೆ ಏನು ಮಾಡಬೇಕು, ನೈಸರ್ಗಿಕವಾಗಿ ಇದನ್ನು ಸಕ್ರಿಯಗೊಳಿಸೋದು ಹೇಗೆ ಮತ್ತು ನೈಸರ್ಗಿಕವಾಗಿ ನೀವು ಸಕ್ರಿಯವಾಗಿರೋದು ಹೇಗೆ. ಎಲ್ರಿಗೂ ನಮಸ್ಕಾರ. ಇಂದು 40 ವರ್ಷದ ನಂತರ ಸಾವಿರಾರು ಮಹಿಳೆಯರು ಮೌನವಾಗಿ ಅನುಭವಿಸೋ ಒಂದು, ಅದನ್ನ ಕಾಮನ್ ಅಂತ ಅನ್ಕೊಂಡು ಬಿಡ್ತಾರೆ. ಸಮಸ್ಯೆ ಬಗ್ಗೆ ಮಾತಾಡೋದೇ ಇಲ್ಲ. ಸಂಧಿವಾತ ಮತ್ತು ಕೀಲು ನೋವು ಇದು ಒಂದು ಕಾಮನ್ ಸಮಸ್ಯೆ 40 ಆದಮೇಲೆ ಅಂತ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ತುಂಬ ಮಹಿಳೆಯರು ಅದನ್ನು ವಯಸ್ಸಾಗ್ತಾ ಇದೆ, ಅದರಿಂದ ನೋವು ಸಾಮಾನ್ಯ ಅಂತ ಭಾವಿಸ್ತಾರೆ. ಆದರೆ ಇದು ನಿಜ ಅಲ್ಲ ಫ್ರೆಂಡ್ಸ್, ಕಂಪ್ಲೀಟ್ಲಿ ನಿಜ ಅಲ್ಲ. ಇದು ನೋವು ವಯಸ್ಸಾದ ಸಾಮಾನ್ಯವಾದ ಭಾಗ ಅಲ್ಲ. ಅದು ಏನಾದರೂ ಗಮನ ಬೇಕು ನಿಮಗೆ, ನಿಮ್ಮ ದೇಹಕ್ಕೆ ಗಮನ ಬೇಕು ಅಂತ ಅದು ಸಾರಿ ನಿಮಗೆ ನೋವಿನ ಮುಖಾಂತರ, ಸಣ್ಣ ಸಣ್ಣ ನೋವಿನ ಮುಖಾಂತರ ನಿಮಗೆ ಅದು ಎಚ್ಚರಿಕೆ ಕೊಡ್ತಾ ಇರ್ತದೆ. ನಿಮಗೆ ಆ ಮುಖಾಂತರ ಅದು ಹೇಳ್ತಾ ಇರ್ತದೆ. ನೀವು ಆ ಎಚ್ಚರಿಕೆ ಚಿಹ್ನೆಗಳನ್ನ ನಿರ್ಲಕ್ಷಿಸಿದ್ರೆ ನಿಮಗೆ ಕೀಲು ನೋವು ಇನ್ನೂ ಅತಿಯಾದ ದುರ್ಬಲವಾಗ್ತಾ ಇರ್ತದೆ. ದೈನಂದಿನ ಚಟುವಟಿಕೆಗಳಿಗೆ, ನಿಮ್ಮ ಡೇ ಟು ಡೇ ಮಾಡೋ ಕೆಲಸಗಳಲ್ಲೇ ಅದು ನಿಮಗೆ ಕಷ್ಟ ಕೊಡ್ತಾ ಇರ್ತದೆ ಮತ್ತು ನಿಮ್ಮ ಜೀವನದ ಗುಣಮಟ್ಟ ಕೂಡ ಹಾನಿಯಾಗ್ತಾ ಬರ್ತದೆ ಫ್ರೆಂಡ್ಸ್. ಒಳ್ಳೆ ಸುದ್ದಿ ಏನಂದರೆ, ತುಂಬ ಮಹಿಳೆಯರು ಆರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳು ಏನಿದಾವಲ್ಲ, ಸರಿಯಾದ ಪೌಷ್ಟಿಕಾಂಶಗಳ ಆಹಾರ ತಿನ್ನೋದು, ಬೆಳಗ್ಗೆಯಿಂದನೇ ನಮ್ಮ ಒಂದು ಆಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ನೀರು ಕುಡಿಯೋದಿರ್ಬೋದು, ಬ್ರೇಕ್ಫಾಸ್ಟ್ ಮಾಡೋದು, ಅದರಲ್ಲೇ ನಮ್ಮದು ಆರೋಗ್ಯ ಬದಲಾವಣೆ ಆಗಕ್ಕೆ ಶುರು ಆಗುತ್ತೆ. ಸರಿಯಾದ ಪೋಷಣೆ, ಮೂವ್ಮೆಂಟು, ಒತ್ತಡ ನಿರ್ವಹಣೆ, ಉತ್ತಮ ನಿದ್ರೆ ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವ ಮೂಲಕ ತಮ್ಮ ಅಪಾಯವನ್ನು ಕಡಿಮೆ ಮಾಡಬಹುದು ಅಂತ ಇದು ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ಮತ್ತು ತಮ್ಮ ಆರೋಗ್ಯವನ್ನು ಸುಧಾರಿಸ್ಬೋದು. ಜೀವನ ಶೈಲಿ ಬದಲಾವಣೆಗಳು ಪ್ರತಿಯೊಂದು ರೀತಿಯ ಸಂಧಿವಾತವನ್ನು ಗುಣಪಡಿಸಲು ಸಾಧ್ಯವಾಗದಿದ್ರು ಅವು ತಡೆಗಟ್ಟುಗೆ ಇನ್ನು ಮುಂದೆ ಬರಬಾರದು ಅನ್ನೋಗೋಸ್ಕರ ನೀವು ಖಂಡಿತ ಅದರ ಮೇಲೆ ಆ್ಯಕ್ಷನ್ ತಗೋಬೋದು. ಮತ್ತು ರೋಗ ಲಕ್ಷಣಗಳ ನಿರ್ವಹಣೆಯಲ್ಲಿ ಇದು ಪ್ರಮುಖ ಪಾತ್ರ ಕೂಡ ವಹಿಸ್ತದೆ. ಇಂದು ನಾವು ಏನು ಅರ್ಥ ಮಾಡ್ಕೊಳ್ತೇವೆ ಅಂತಂದರೆ, 40 ವರ್ಷದ ನಂತರ ಸಂಧಿವಾತ ಯಾಕೆ ಹೆಚ್ಚಾಗ್ತದೆ, ಮುಂಚಿತವಾಗಿ ಇದರ ಎಚ್ಚರಿಕೆ ಚಿಹ್ನೆಗಳು. ನೀವು 30 ವರ್ಷ ಆಗಿದ್ರೆ, 30 ವರ್ಷದ ಒಳಗಡೆ ಆಗಿದ್ರೆ, 40 ವರ್ಷದ ಒಳಗಡೆ ಆಗಿದ್ರೆ ಇದು ನಿಮಗೆ ತುಂಬ 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 ಮುಖ್ಯವಾದ ವಿಷಯ ಫ್ರೆಂಡ್ಸ್. ಮುಂಚೆ ನೀವು ಅದರ ಬಗ್ಗೆ ಕ್ರಮ ಕೈಗೊಳ್ಬೋದು. ನಿಮಗೆ ಇದು ಎಚ್ಚರಿಕೆ ಚಿಹ್ನೆಗಳನ್ನ ನೀವು ಮೊದಲೇ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಪಾಯದ ಅಂಶಗಳು, ಕೀಲು ಆರೋಗ್ಯವನ್ನು ಬೆಂಬಲಿಸುವ ಆಹಾರಗಳು, ನಿಮ್ಮ ಕೀಲುಗಳನ್ನ ರಕ್ಷಿಸುವ ದೈನಂದಿನ ಅಭ್ಯಾಸಗಳು, ನಿಮ್ಮ ಆರೋಗ್ಯವನ್ನು ನೀವು ನಿರ್ಲಕ್ಷಿಸಿದ್ರೆ ಏನಾಗುತ್ತದೆ. ಪ್ರಾಯೋಗಿಕವಾಗಿ ಅದನ್ನು ಹೇಗೆ ಮಾಡೋದು. 40 ವರ್ಷಗಳ ನಂತರ ಸಂಧಿವಾತ ಯಾಕೆ ಹೆಚ್ಚಾಗ್ತದೆ ಹೇಳಿ. 40 ವರ್ಷಗಳ ನಂತರ ಮಹಿಳೆಯ ದೇಹ ಸ್ವಾಭಾವಿಕವಾಗಿ ಹಾರ್ಮೋನ್ಗಳ ಬದಲಾವಣೆಗಳಿಗೆ ಒಳಗಾಗ್ತದೆ. ಅದು ಮೆನೋಪಾಸ್ ಆಗಿರ್ಬೋದು, ಮೆನೋಪಾಸ್ ಹತ್ರ ಬರ್ತಾ ಇದ್ದಂಗೆ ಎಸ್ಟ್ರೋಜನ್ ಮಟ್ಟಗಳು ನಮ್ಗೆ ಕ್ಷೀಣಿಸೋಕ್ಕೆ ಶುರು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಎಸ್ಟ್ರೋಜನ್ ಮೂಳೆ ಆರೋಗ್ಯವನ್ನು ಬೆಂಬಲಿಸೋಕ್ಕೆ ತುಂಬ ಸಹಾಯ ಮಾಡ್ತದೆ. ಮತ್ತು ಕೀಲು ಅಂಗಾಂಶಗಳು ಮತ್ತು ಉರಿಯೂತವನ್ನು ಸಹ ಇದ್ರ ಮೇಲೆ ತುಂಬ ಪ್ರಭಾವಿಸ್ತದೆ ಇದು. ಎಸ್ಟ್ರೋಜನ್ ಕಡಿಮೆ ಆದಾಗ ಕೆಲವು ಮಹಿಳೆಯರು ಹೆಚ್ಚು ಕೀಲುಗಳ ಬಿಗಿತ, ನೋವು ಮತ್ತು ಮೂಳೆ ಬಲವನ್ನು ಇದು ಕಡಿಮೆ ಮಾಡೋಕ್ಕೆ ಶುರು ಆಗುತ್ತೆ. ಇತರ ಅಂಶಗಳು ಸಹ ತುಂಬ ಅಫೆಕ್ಟ್ ಆಗ್ತವೆ. ಸ್ನಾಯು, ನಮ್ಮ ಮಸಲ್ ಮಾರ್ಕ್ಸ್ ನಷ್ಟ ಆಗಕ್ಕೆ ಶುರು ಆಗ್ತದೆ. ದೈಹಿಕ ಚಟುವಟಿಕೆ ಇದರಿಂದ ಕಡಿಮೆ ಆಗಕ್ಕೆ ಶುರು ಆಗ್ತದೆ. ನಮ್ಮದು ತೂಕ ಹೆಚ್ಚಾಗೋದು ಮತ್ತು ಆಹಾರ ಕಳಪೆ, ದೀರ್ಘಕಾಲದ ಒತ್ತಡ, ಕಳಪೆ ನಿದ್ರೆ, ವಿಟಮಿನ್ ಮತ್ತು ಖನಿಜಗಳ ಕೊರತೆ, ಯಾವುದಾದ್ರೂ ಹಿಂದಿನ ಗಾಯಗಳು, ಕುಟುಂಬದ ಇತಿಹಾಸ, ಅಂದರೆ ನೀವೆಲ್ಲಾದರೂ ಹಿಂದೆ ಬಿದ್ದಿದ್ರೆ ಅದು ಕೂಡ ಇರ್ತದೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರ್ತದೆ. ಈ ಅಂಶಗಳು ಒಟ್ಟಾಗಿ ಕೀಲು ಸಮಸ್ಯೆಗಳನ್ನ ಇನ್ನೂ ಹೆಚ್ಚು ಮಾಡೋದರಲ್ಲಿ ಸಾಧ್ಯತೆ ಹೆಚ್ಚಾಗ್ತದೆ ಫ್ರೆಂಡ್ಸ್. ಸಂಧಿವಾತದ ವಿಧಗಳು ಕೂಡ ಅದರಲ್ಲಿ ಇದ್ದಾವೆ. ಒಂದು ಅಸ್ಥಿ ಸಂಧಿವಾತ, ಮೂಳೆಗಳ ನಡುವಿನ ರಕ್ಷಣಾತ್ಮಕ ಕಾರ್ಟಿಸಾಲ್ ಏನಿರ್ತದ ಕ್ರಮೇಣ ಸವೆದು ಹೋದಾಗ ಇದು ಸಂಭವಿಸ್ತದೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಇದು ಮೊಣಕಾಲು, ಸೊಂಟ, ಬೆರಳುಗಳು, ಕೆಳಭಾಗದ ಬೆನ್ನು ಇದಕ್ಕೆ ಅಫೆಕ್ಟ್ ಆಗುತ್ತೆ. ಕೆಳಭಾಗದ ಬೆನ್ನು. ಇನ್ನು ಅದರ ಲಕ್ಷಣಗಳೇನು ಅಂತಂದರೆ, ನಡೆಯುವಾಗ ನಿಮಗೆ ನೋವಾಗ್ತದೆ, ಕುಳಿತುಕೊಂಡ ನಂತರ ಎದ್ದೇಳುವಾಗ ಒಂಥರ ಬಿಗಿತಾಗುತ್ತೆ, ಬೇಗ ಎದ್ದೇಳಕ್ಕಾಗಲ್ಲ. ಮತ್ತು ಕೈ ಪ್ರೆಶ್ ಮಾಡಿನೇ ಎದ್ದೇಳಬೇಕು. ಇನ್ನು ಊತ ಆಗುತ್ತೆ, ಬಾಡಿನಲ್ಲಿ ಊತ ಹೆಚ್ಚಾದಾಗ ನುಣುಚಿಕೊಳ್ಳುವ ಸಂವೇದನೆ, ಚಲನೆ ಕಡಿಮೆ ಆಗ್ತದೆ. ಎರಡನೇದು ಸಂಧಿವಾತ, ಎರಡನೇ ವಿಧಾನ ಸಂಧಿವಾತ ಅಂತ. ಇದು ಸ್ವಯಂ ನಿರೋಧಕ ಕಾಯಿಲೆ ಆಗಿದ್ದು ಇದರಲ್ಲಿ ರೋಗ ನಿರೋಧಕ ವ್ಯವಸ್ಥೆಯ ಕೀಲುಗಳ ಮೇಲೆ ಇದು ದಾಳಿ ಮಾಡ್ತದೆ ಫ್ರೆಂಡ್ಸ್. ಇದರ ಲಕ್ಷಣ ಏನಂತಂದರೆ, ಎರಡೂ ಕೈಗಳಲ್ಲಿ ನೋವು, ಕೈಗಳಲ್ಲಾದರೂ ಬೆರಳುಗಳಾದರೂ ಬೆಳಿಗ್ಗೆ 1 ಗಂಟೆಗಿಂತ ಹೆಚ್ಚು ಕಾಲ ಬಿಗಿತ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಬೇಗ ಎದ್ದೇಳಕ್ಕಾಗದೇ ಇರೋದು, ಮಲ್ಕೊಂಡಾಗ ಬೇಗ ನಡೆಯೋಕ್ಕಾಗದೇ ಇರೋದು, ಊದಿಕೊಂಡು ಕೀಲುಗಳು, ಆಯಾಸ ಆಗ್ತಾ ಇರ್ತದೆ, ನಿಮಗೆ ದೌರ್ಬಲ್ಯ ಅನಿಸ್ತಾ ಇರ್ತದೆ. ಕೀಲು ಹಾನಿಯನ್ನು ತಡೆಗಟ್ಟಕ್ಕೆ ರುಮಟಾಯ್ಡ್ ಸಂಧಿವಾತಕ್ಕೆ ವೈದ್ಯಕೀಯ ಚಿಕಿತ್ಸೆ ಮುಖ್ಯವಾಗಿದೆ ಫ್ರೆಂಡ್ಸ್ ಇದು. ನೀವು ಎಂದಿಗೂ ಯಾವತ್ತೂ ನಿರ್ಲಕ್ಷಿಸಬಾರ್ದ ಕೆಲವು ಆರಂಭಿಕ ಲಕ್ಷಣಗಳು ಅಂತಂದರೆ, ತುಂಬ ಜನ ಮಹಿಳೆಯರು ಈ ಲಕ್ಷಣಗಳನ್ನ ನಿರ್ಲಕ್ಷಿಸ್ತಾರೆ. ಮೆಟ್ಟುಗಳನ್ನು ಹತ್ತುವಾಗ
ಮೊಣಕಾಲು ನೋವು ಇರ್ತದೆ, ಕಾಲುಗಳ ಮೇಲೆ ಕುಳಿತುಕೊಳ್ಳೋದ್ರಲ್ಲಿ ತೊಂದರೆ ಆಗ್ತಾ ಇರ್ತದೆ, ಬೆರಳುಗಳ ಬಿಗಿತ, ಬೆರಳುಗಳಲ್ಲಿ ಬಿಗಿತ, ಕೀಲು ನೋವಲ್ಲಿ ಊತ ಅಂದರೆ ಅಲ್ಲಿ ಇನ್ಫ್ಲಮೇಷನ್ ಆಗೋದು, ಬೆಳಗಿನ ಇನ್ಫ್ಲಮೇಷನು, ಆಮೇಲೆ ಒಂದು ಎದ್ದೇಳುವಾಗ ಅದು ಕ್ಲಿಕ್ ಅಂತ ಒಂದು ಸೌಂಡ್ ಬರೋದಾಗಿರ್ಬೋದು, ನೆಲದಿಂದ ಎದ್ದೇಳಕ್ಕೆ ಕಷ್ಟ ಆಗ್ತಾ ಇರ್ಬೋದು, ದುರ್ಬಲವಾಗಿ ಹಿಡ್ಕೊಂಡಂಗೆ ಭುಜದ ನೋವು ಇರ್ತದೆ, ಸೊಂಟ ನೋವು ಇರ್ತದೆ. ಆರಂಭಿಕ ಇವುಗಳನ್ನ ನಾವು ಮೌಲ್ಯಮಾಪನ ಮಾಡಿದಾಗ ಕಾರಣವನ್ನು ಗುರುತಿಸೋಕ್ಕೆ ಮತ್ತು ಸೂಕ್ತ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡೋಕ್ಕೆ ಸಹಾಯ ಮಾಡ್ತದೆ ಫ್ರೆಂಡ್ಸ್. ಇವು ಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ. ಸೊ ಆಧುನಿಕ ಜೀವನ ಶೈಲಿ ಏನಾಗಿದೆ, ಸಂಧಿವಾತದ ಅಪಾಯವನ್ನು ಹೆಚ್ಚಿಸ್ತಾ ಇದೆ. ಇವಾಗ ಮಾಡರ್ನ್ ಲೈಫ್ ಏನಿದೆ ಇದು ಇನ್ನೂ ಹೆಚ್ಚಾಗ್ತದೆ. ಹಿಂದೆ ಒಂದು 30 ವರ್ಷದ ಹಿಂದೆ ನೋಡಿದರೆ ನಾವು ಇಷ್ಟೊಂದು ಇರ್ತಾ ಇರಲಿಲ್ಲ. ಸೊ ಹಲವು ಮಹಿಳೆಯರಲ್ಲಿ ದೀರ್ಘಾವಧಿಯ ಕಾಲ ಕುಳಿತುಕೊಂಡು ಇರ್ತಾರೆ, ಬಹಳ ಕಡಿಮೆ ವ್ಯಾಯಾಮ ಮಾಡ್ತಾ ಇರ್ತಾರೆ. ಆಮೇಲೆ ಹೆಚ್ಚು ಪ್ರೊಸೆಸರ್ ಫುಡ್ಗಳನ್ನ ತಿನ್ನೋದು, ಅಂದರೆ ಸಂಸ್ಕರಿಸಿದ ಆಹಾರವನ್ನು ತಿನ್ನೋದು, ನಿದ್ರೆ ಸರಿಯಾಗಿಲ್ಲದೆ ಇರೋದು, ಆಮೇಲೆ ನಿರಂತರ ಒತ್ತಡದಲ್ಲಿ ಇರ್ತಾರೆ ಫ್ರೆಂಡ್ಸ್, ಅದು ಕೂಡ ಇದಕ್ಕೆ ಕಾರಣ ಆಗ್ತದೆ. ಮತ್ತು ಹೆಚ್ಚು ತೂಕ ಅವ್ರದ್ದು, ಯಾವುದೇ ದೈಹಿಕ ಚಟುವಟಿಕೆ ಮಾಡದೇ ಇರುವಾಗ, ನಿರಂತರ ಒತ್ತಡದಲ್ಲಿರುವಾಗ ತೂಕ ಅವ್ರದ್ದು ಹೆಚ್ಚಾಗ್ತಾ ಹೋಗ್ತದೆ. ಈ ಅಭ್ಯಾಸಗಳು ಕೀಲುಗಳ ಮೇಲೆ ಒತ್ತಡವನ್ನು ಹೆಚ್ಚೋಕ್ಕೆ ಮತ್ತು ಇನ್ಫ್ಲಮೇಷನ್ ಅಂದರೆ ಉರಿಯೂತವನ್ನು ಇನ್ನೂ ಹದಗೆಡಿಸ್ಬೋದು ಫ್ರೆಂಡ್ಸ್. ಸೊ ಆರೋಗ್ಯಕರ ಕೀಲುಗಳಿಗೆ ನಾವು ಹೇಗೆ ಪೋಷಣೆ ಮಾಡ್ಬೋದು ಅಂತಂದರೆ, ಆಹಾರವು ಹಾನಿಗೊಳಗಾದ ಕೀಲುಗಳನ್ನು ಹಿಮ್ಮೆಟ್ಟಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಹಾನಿಗೊಳಗಾಗಿದ್ದನ್ನು ನಾವು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಇದು ಒಟ್ಟಾರೆ ಕೀಲು ಆರೋಗ್ಯವನ್ನು ಬೆಂಬಲಿಸ್ತದೆ. ಹೊಲಿಸ್ಟಿಕಲಿ ನಾವು ಇದನ್ನು ಆದಷ್ಟು ಮಟ್ಟಿಗೆ ಇದನ್ನು ಸರಿ ಮಾಡ್ಬೋದು. ಆದರೆ ಇನ್ನು ಎಚ್ಚರಿಕೆ ಕ್ರಮ ಅಂತಂದರೆ, ಮುಂದೆ ಆಗದೆ ಇರೋರಿಗೆ, ಒಂದು 35-40 ವರ್ಷ ಇರೋರಿಗೆ ಇದು ತುಂಬ ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು. ಅದು ಅವರಿಗೆ 100% ನೀವು ನಿಮ್ಮ ಆರೋಗ್ಯವನ್ನು ನೀವು 30ಕ್ಕಿಂತ ಕಡಿಮೆ ಇದ್ದಕ್ಕೆ ಹೇಗೆ ಇಟ್ಕೊಂಡ್ರೆ ಆಗ ನಾವು ಖಂಡಿತ ಇಟ್ಕೋಬೋದು. ನೀವು ಅದರ ಒಂದು ಲಕ್ಷಣಗಳನ್ನ ಮೊದಲೇ ಅರ್ಥ ಮಾಡ್ಕೊಂಡ್ರೆ. ಸೊ ಅದರಲ್ಲಿ ನಮ್ಮದು ಪ್ರೋಟೀನ್ ಸೇರಿದೆ, ಕೀಲುಗಳ ಸುತ್ತಲಿನ ಸ್ನಾಯುಗಳು ಇದು ಸಪೋರ್ಟ್ ಮಾಡ್ತದೆ. ಉದಾಹರಣೆಗೆ ಈಗ ಹೆಸರು ಕಾಳು, ಆಮೇಲೆ ಪನ್ನೀರು, ಮೊಸರು, ಮೊಟ್ಟೆ, ಟೋಫು, ಈ ಆರೋಗ್ಯಕರ ಪ್ರೋಟೀನ್ ತುಂಬ ಇದರಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಫ್ರೆಂಡ್ಸ್. ನಿಮ್ಮ ಸ್ಕಿನ್ ಲೂಸ್ ಆಗೋಕ್ಕೆ ಪ್ರೋಟೀನ್ನ ಅಂಶ ಕಡಿಮೆ ಇರೋದ್ರಿಂದ. ಸೊ ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಕೂಡ ಮುಖ್ಯ, ಅದರ ಬಗ್ಗೆ ನಾನು ಇನ್ಮೇಲೆ ಹೇಳ್ತೀನಿ. ಸೊ ಆರೋಗ್ಯಕರ ಕೊಬ್ಬುಗಳು ಅಂದರೆ ಹೆಲ್ದಿ ಫ್ಯಾಟ್ಸ್, ಒಮೆಗಾ 3 ಕೊಬ್ಬುಗಳು. ಕೆಲವು ಜನರಲ್ಲಿ ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡೋಕ್ಕೆ ಒಮೆಗಾ 3ನ ಪ್ರಿಸ್ಕ್ರೈಬ್ ಮಾಡಿರೋದನ್ನ ನೀವು ಕೇಳ್ಬೋದು. ಇದು ಯಾಕೆ ಮಾಡ್ತಾರೆ ಅಂತಂದರೆ, ಈ ಒಮೆಗಾ 3 ಕೊಬ್ಬುಗಳು ಕೆಲವು ಜನರಲ್ಲಿ ಇನ್ಫ್ಲಮೇಷನ್ನ ಕಡಿಮೆ ಮಾಡೋಕ್ಕೆ ಇದು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸೋದ್ರಿಂದ ಇದನ್ನ ಕೊಡ್ತಾರೆ. ಸೊ ಇದರ ಮೂಲಗಳು ನೀವು ಫುಡ್ಡಲ್ಲಿ ತೊಗೋಬೇಕಂದ್ರೆ ಅಗಸೆ ಬೀಜಗಳು, ಚಿಯಾ ಬೀಜಗಳು, ವಾಲ್ನಟ್ಟು, ಆಮೇಲೆ ವೆಜಿಟೇರಿಯನ್ ಆಗಿದ್ರೆ ನೀವು ಫಿಶ್ ತೊಗೋಬೋದು. ವಿಟಮಿನ್ ಸಿ ಮತ್ತು ಕೊಲಾಜನ್ ರಚನೆಯನ್ನು ಇದು ಬೆಂಬಲಿಸ್ತದೆ. ಕೊಲಾಜನ್ ಹೆಚ್ಚಾಗೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಇದು ನಿಮಗೆ ಸಹಾಯ ಮಾಡ್ತದೆ. ಆಹಾರಗಳಲ್ಲಿ ನೆಲ್ಲಿಕಾಯಿ, ನಿಂಬೆಹಣ್ಣು, ವಿಟಮಿನ್ ಸಿ, ಕಿತ್ತಳೆ ಹಣ್ಣು, ಪೇರಲೆ ಹಣ್ಣು, ಕ್ಯಾಲ್ಸಿಯಂ ಮೂಳೆಗಳಿಗೆ ಮುಖ್ಯ. ವಿಟಮಿನ್ ಸಿ ಜೊತೆಗೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಎಳ್ಳು, ರಾಗಿ, ಹಾಲು, ಮೊಸರು, ಪನ್ನೀರು, ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೋಬೋದು. ಅಥವಾ ನೀವು ಬೆಳಿಗ್ಗೆ ಎದ್ದ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು. ವಿಟಮಿನ್ ಡಿ ಹೆಚ್ಚೋದು ನಿಮ್ಮ ದೇಹವನ್ನು ಕ್ಯಾಲ್ಸಿಯಮನ್ನು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಫ್ರೆಂಡ್ಸ್ ಇದು. ಸೊ ಮತ್ತು ಮೂಳೆ ಆರೋಗ್ಯವನ್ನು ಕೂಡ ಬೆಂಬಲಿಸ್ತದೆ. ಸೊ ಸುಮಾರು ಮಹಿಳೆಯರಲ್ಲಿ ವಿಟಮಿನ್ ಡಿ ಕಡಿಮೆ ಇರೋದ್ರಿಂದ ಕಡಿಮೆ ಇದೆ, ಆದ್ದರಿಂದ ನೀವು ಈ ಕೊರತೆಯಿಂದ ಬಳಲ್ತಾ ಇದ್ರೆ ನೀವು ನಿಮ್ಮ ಆರೋಗ್ಯವನ್ನು ಅಂದರೆ ನಿಮ್ಮ ಡೈಟಿಷಿಯನೋ ಅಥವಾ ನಿಮ್ಮ ಹೆಲ್ತ್ ಕೋಚ್ ಯಾರಾದಿದ್ರೆ ಅವ್ರ ಹತ್ರ ಮಾತಾಡಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ದೇಹಕ್ಕೆ ತಕ್ಕಂತೆ ಯಾವ ವಿಟಮಿನ್ ಅವಶ್ಯಕತೆ ಇದೆ ನೀವು ತಿಳ್ಕೊಂಡು ಅದರ ಸೇವನೆಯನ್ನು ಮಾಡೋಕ್ಕೆ ಶುರು ಮಾಡಬೇಕು. ಇನ್ನು ಮೆಗ್ನೀಸಿಯಂ ಕೊರತೆ ಕೂಡ. ಮೆಗ್ನೀಸಿಯಂ ಸ್ನಾಯುಗಳ ಮೂಳೆಗಳನ್ನ ಬೆಂಬಲಿಸ್ತದೆ, ಸ್ನಾಯುಗಳು ಮತ್ತು ಮೂಳೆಗಳನ್ನು. ಸೊ ಇವು ಆಹಾರದಲ್ಲಿ ಯಾವ ರೀತಿ ಸಿಗ್ತವೆ ಅಂದರೆ, ಕುಂಬಳಕಾಯಿ ಬೀಜಗಳು, ಪಂಪ್ಕಿನ್ ಸೀಡ್ಸು, ಬಾದಾಮಿ, ಪಾಲಕು, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಇದರಲ್ಲಿ ಇರ್ತವೆ. ಮತ್ತು ಧಾನ್ಯಗಳು, ಎಲ್ಲ ಧಾನ್ಯಗಳು. ಸೊ ಇವು ಉರಿಯೂತ ಆಹಾರಗಳು, ಸಾಕಷ್ಟು ಉರಿಯೂತದ ಆಹಾರಗಳು. ಇವುಗಳನ್ನ ಸಾಕಷ್ಟು ನೀವು ಉರಿಯೂತ ಕಡಿಮೆ ಮಾಡೋಕ್ಕೆ ಈ ಆಹಾರಗಳನ್ನ ನೀವು ನಿಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು. ಯಾವುವು ಅಂತಂದರೆ ಈ ವರ್ಣರಂಜಿತ ಹಣ್ಣುಗಳು ಅಂತ ಹೇಳ್ತೀವಿ, ಕಲರ್ಫುಲ್ ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಆಮೇಲೆ ಕರ್ಕ್ಯುಮೀನು, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಸೀಮಿತಗೊಳಿಸಬೇಕಾದ ಕೆಲವು ಆಹಾರಗಳು ಕೂಡ ಇದಾವೆ ಫ್ರೆಂಡ್ಸ್. ಸೊ ಈ ಆಹಾರಗಳನ್ನ ನೀವು ಖಂಡಿತ ಕಡಿಮೆ ಮಾಡಬೇಕು. ಸಕ್ಕರೆ ಪಾನೀಯಗಳು, ತಂಪು ಪಾನೀಯಗಳು, ಅತಿಯಾದ ತಂಪನ್ನು ತೆಗೆದುಕೊಳ್ಳಂಗಿಲ್ಲ, ಅತಿಯಾದ ಬಿಸಿಯನ್ನು ಅತಿಯಾದ ಸಿಹಿ ತಿಂಡಿಗಳು, ಡೀಪ್ ಫ್ರೈಡ್ ಆಹಾರಗಳು ಮತ್ತು ಪ್ರೊಸೆಸರ್ ಫುಡ್ಗಳು, ಅತಿಯಾದ ಮದ್ಯ ಸೇವಿಸೋದು, ಧೂಮಪಾನ ಮಾಡೋದು, ಇವು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ದುರ್ಬಲಗೊಳಿಸೋಕ್ಕೆ ಮತ್ತು ನಿಮ್ಮ ಉರಿಯೂತನ ಇನ್ನೂ ಹದಗೆಡಿಸೋಕ್ಕೆ ಮತ್ತು ನಿಮ್ಮಲ್ಲಿ ಉರಿಯೂತನ ಹೆಚ್ಚು ಮಾಡ್ತವೆ ಈ ಆಹಾರಗಳು.
ಜೊತೆಗೆ ವ್ಯಾಯಾಮ ನಿಮ್ಮ ಕೀಲುಗಳಿಗೆ ಔಷಧ ಆಗಿದೆ ಫ್ರೆಂಡ್ಸ್. ಚಲನೆ, ಮೂಮೆಂಟ್ ಆಫ್ ದ ಬಾಡಿ ನಿಮ್ಮ ಕೀಲುಗಳನ್ನ ಪೋಷಿಸ್ತದೆ ಫ್ರೆಂಡ್ಸ್. ಸೊ ವಾಕಿಂಗ್ ಮಾಡೋದಾಗಿರ್ಬೋದು ಅರ್ಧ ಗಂಟೆ, ಸೊ 30 ರಿಂದ 45 ನಿಮಿಷ ಯೋಗ ಮಾಡೋದಾಗಿರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್. ಮಹಿಳೆಯರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ತುಂಬ ತುಂಬ ಮುಖ್ಯ ಫ್ರೆಂಡ್ಸ್. ಅವ್ರ ಮಸಲ್ ಲಾಸ್ ಆಗಲ್ಲ, ಅವ್ರ ಸ್ಕಿನ್ ಲೂಸ್ ಆಗಲ್ಲ, ಬಾಡಿನಲ್ಲಿ ಸ್ಟ್ರೆಂತ್ ಇರ್ತದೆ, ಕಾಣಿಸೋಕ್ಕೆ ಕೂಡ ಅವರು ಚೆನ್ನಾಗಿರ್ತಾರೆ, ವಯಸ್ಸಾದವ್ರ ಥರ ಕಾಣಲ್ಲ. ಕೀಲುಗಳ ಸುತ್ತಲಿನ ಸ್ನಾಯುಗಳನ್ನ ಬಲಪಡಿಸೋಕ್ಕೆ ವಾರಕ್ಕೆ 2-3 ದಿನ ನೀವು ಸ್ಟ್ರೆಚಿಂಗು, ಆಮೇಲೆ ಯೋಗ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ಗಳನ್ನ ಮಾಡಲೇಬೇಕು. ಸಮತೋಲಿತ ನಮ್ಯತೆ ಮತ್ತು ವಿಶ್ರಾಂತಿಯನ್ನು ಇದು ಬೆಂಬಲಿಸ್ತದೆ ನಿಮ್ಮ ದೇಹಕ್ಕೆ. ಸೊ ಕೆಲವೊಬ್ರು ಈಜು ಕೂಡ ಮಾಡ್ತಾರೆ. ಕೀಲುಗಳ ಮೇಲೆ ಸೌಮ್ಯವಾದ ಕಡಿಮೆ ಪರಿಣಾಮ ಬೀರುವ ವ್ಯಾಯಾಮ ಇದು ಈಜೋದು. ಸೊ ನಿಮ್ಮ ಸ್ಥಿತಿಗೆ ಸೂಕ್ತವಾದ ವ್ಯಾಯಾಮಗಳನ್ನು ಯಾವಾಗಲೂ ನೀವು ಚೂಸ್ ಮಾಡಿ. ನಿಮಗೆ ತೀವ್ರವಾದ ನೋವು ಇದ್ದರೆ ಸೊ ನೀವು ಕೆಲವು ರೆಕಮೆಂಡೆಡ್ ಡೈಟಿಷಿಯನ್ ಹತ್ರ, ನ್ಯೂಟ್ರಿಷನ್ ಹತ್ರ, ನಿಮ್ಮ ಡಾಕ್ಟರ್ ಹತ್ರ ಅವರ ಸಹಾಯವನ್ನು ತೆಗೆದುಕೊಂಡು ಮಾಡೋಕ್ಕೆ ಶುರು ಮಾಡಿ. ಐಡಿಯಲ್ ತೂಕ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಫ್ರೆಂಡ್ಸ್. ಸೊ ತೂಕ ಹೆಚ್ಚಿದ್ದಾಗ ಅದು ಮೊಣಕಾಲು ಮೇಲೆ ಮತ್ತು ನಿಮ್ಮ ಸೊಂಟಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡೋಕ್ಕೆ ಶುರು ಮಾಡ್ತದೆ. ಇದರಿಂದ ನಿಮ್ಮ ಅಥಾರಿಟಿ ಹೆಚ್ಚಾಗ್ಬೋದು. ಸೊ ತೂಕ ವೇಟ್ ಲಾಸ್ ಮಾಡೋದ್ರಿಂದ ಕೀಲುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ತದೆ. ಮತ್ತು ತುಂಬ ಜನರಲ್ಲಿ ಈ ರೋಗ ಲಕ್ಷಣಗಳನ್ನು ಕೂಡ ಇದು ಸುಧಾರಿಸಿದ್ದು ಕೆಲವೊಂದು ನಮ್ಮಲ್ಲಿ ಟೆಸ್ಟಿಮೋನಿಯಲ್ಸ್ ಕೂಡ ಇದಾವೆ ಫ್ರೆಂಡ್ಸ್. ಸೊ ಒತ್ತಡ ಮತ್ತು ಸಂಧಿವಾತಕ್ಕೆ ಏನು ಸಂಬಂಧ? ಒತ್ತಡ ಸ್ನಾಯುಗಳ ಒತ್ತಡವನ್ನು ಹೆಚ್ಚಿಸ್ಬೋದು. ನಮ್ಮ ಮನಸ್ಸಿನ ಮೇಲೆ ಒತ್ತಡ ಸ್ನಾಯುಗಳ ಮೇಲಿನ ಒತ್ತಡವನ್ನು ಕೂಡ ಹೆಚ್ಚಿಸ್ಬೋದು ಫ್ರೆಂಡ್ಸ್. ದೇಹ ಒಂದೇ ಅಲ್ವಾ, ಇದು ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ನಮ್ಮ ಮನಸ್ಸಿಗಾದ ಒತ್ತಡ ನಮ್ಮ ಸ್ನಾಯುಗಳ ಮೇಲೆ ಕೂಡ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದು ಇನ್ನೂ ಕೆಟ್ಟದಾಗಿ ಅನುಭವಿಸ್ಬೋದು. ಸೊ ಒತ್ತಡವನ್ನು ನಿರ್ವಹಿಸೋಕ್ಕೆ ಆರೋಗ್ಯಕರ ಮಾರ್ಗಗಳಂದರೆ ನೀವು ಧ್ಯಾನವನ್ನು ಮಾಡೋದು, ಅರ್ಧ ಗಂಟೆ 1 ಗಂಟೆ ಎಷ್ಟು ನಿಮ್ಮ ವಯಸ್ಸಿಗೆ ತಕ್ಕಂತೆ ಧ್ಯಾನವನ್ನು ಮಾಡೋದು, ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್ ಎಕ್ಸಸೈಸ್ಗಳು, ಪ್ರಾರ್ಥನೆ, ಯೋಗ, ಪ್ರಕೃತಿಯಲ್ಲಿ ಸಮಯವನ್ನು ಕಳೆಯೋದು, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾತಾಡೋದು, ಇವೆಲ್ಲ ನಿಮ್ಮ ಗುಡ್ ಹಾರ್ಮೋನ್ನ ಹೆಚ್ಚು ಮಾಡ್ತವೆ ಫ್ರೆಂಡ್ಸ್. ನಿಮಗೆ ಒತ್ತಡ ಹೆಚ್ಚಾದಾಗ ಅಥವಾ ನೋವು ಹೆಚ್ಚಾದಾಗ ನೀವು ಹೆಚ್ಚು ನಗೋದ್ರಿಂದ ಏನಾಗ್ತದೆ, ನಿಮ್ಮ ಡೊಪಮೈನ್ ರಿಲೀಸ್ ಆಗೋದ್ರಿಂದ ನಿಮ್ಮ ನೋವು ಕೂಡ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಸೊ ಇನ್ನು ಹವ್ಯಾಸಗಳನ್ನ ನಿಮ್ಮ ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೋದು, ಓದೋದಾಗಿರ್ಬೋದು, ಹೊರಗಡೆ ತಿರುಗಾಡೋದಾಗಿರ್ಬೋದು, ಪ್ರಕೃತಿಯಲ್ಲಿ ಸಮಯ ಕಳೆಯೋದು, ಇವು ಕೂಡ ತುಂಬ ತುಂಬ ಮುಖ್ಯ ಫ್ರೆಂಡ್ಸ್. ಇನ್ನು ನಿದ್ರೆ, ಪೂವರ್ ಕ್ವಾಲಿಟಿ ಆಫ್ ಸ್ಲೀಪ್ ಇದೆ ಅಂದರೆ ನಿಮ್ಮ ನಿದ್ರೆ ಕಳಪ ಇದ್ದಾಗ ಕೂಡ ನೀವು ಅಥ್ರೈಟಿಸ್ ಪೇನನ್ನು ಇನ್ನೂ ಕೆಟ್ಟದಾಗಿ ಮಾಡುತ್ತದೆ ಫ್ರೆಂಡ್ಸ್. ಸೊ ಅದಕ್ಕೆ 7-9 ಗಂಟೆ ಗುಣಮಟ್ಟದ ನಿದ್ರೆ ಇರಲಿ, ಆ ಗುರಿಯನ್ನು ನೀವು ತಲುಪಿ. ಸೊ ಪ್ರತಿದಿನ ಒಂದೇ ಸಮಯದಲ್ಲಿ ನಿದ್ರೆ ಮಾಡೋಕ್ಕೆ ಪ್ರಯತ್ನ ಪಡಿ. ಮಲಗೋ ಮೊದಲು ನಿಮ್ಮ ಸ್ಕ್ರೀನ್ ಸಮಯ ಅಂದರೆ ಮೊಬೈಲು, ಲ್ಯಾಪ್ಟಾಪು ಏನೇ ಆಗಲಿ ಅದರಿಂದ 1 ಗಂಟೆ ದೂರ ಇಡಿ. ರಾತ್ರಿ ತಡವಾಗಿ ಊಟವನ್ನು ಮಾಡಬೇಡಿ. ಆದಷ್ಟು ಬೇಗ ಊಟವನ್ನು ಮಾಡಿ ನಿಮ್ಮ ಮಲಗೋ ಕೋಣೆ ಕೂಲಾಗಿರಲಿ, ತಂಪಾಗಿರಲಿ ಮತ್ತು ಶಾಂತವಾಗಿರಲಿ. ಅಂದರೆ ಹೋದ ತಕ್ಷಣ ಅಲ್ಲಿ ನಿದ್ದೆ ಮಾಡಬೇಕು ಅಂತ ಅನಿಸ್ಬೇಕಷ್ಟೆ. ನಿಮ್ಮ ಕೀಲುಗಳನ್ನ ರಕ್ಷಿಸುವ ಕೆಲವು ದೈನಂದಿನ ಅಭ್ಯಾಸಗಳಂದರೆ ಪ್ರತಿದಿನ ವಾಕ್ ಮಾಡೋದು, ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋದು, ಸಾಕಷ್ಟು ಪ್ರೋಟೀನನ್ನು ಸೇವಿಸೋದು, ಬೆಳಗ್ಗೆ ಸಾಕಷ್ಟು ನೀರನ್ನು ಕುಡಿಯೋದು, ವಿಟಮಿನ್ ಡಿಗಾಗಿ ಸುರಕ್ಷಿತವಾದ ಒಂದು ಸೂರ್ಯನ ಬೆಳಕಿನಲ್ಲಿ ಬೆಳಗ್ಗೆ ಇರೋದು, ಸೊ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳೋದು, ಧೂಮಪಾನದಿಂದ ದೂರ ಇರೋದು, ಮತ್ತು ನಿಮ್ಮ ಬಾಡಿನ ಆ್ಯಕ್ಟಿವ್ ಆಗಿರೋದು, ವಸ್ತುಗಳನ್ನ ಸರಿಯಾಗಿ ಅಂದರೆ ಯಾವುದೇ ಭಾರವಾದ ವಸ್ತುಗಳನ್ನ ಎತ್ತುವಾಗ ಜಾಗರೂಕತೆಯಿಂದ ಎತ್ತಿ, ನಿಮ್ಮ ಡೈರೆಕ್ಟ್ ನಿಮ್ಮ ಬೆನ್ನ ಮೇಲೆ, ನಿಮ್ಮ ಕೀಲುಗಳ ಮೇಲೆ ಬೀಳದೇ ಇರೋ ಹಾಗೆ ಜಾಗ್ರತೆ ವಹಿಸಿ. ಆಮೇಲೆ ಪಾದರಕ್ಷೆಯನ್ನು ಕೂಡ ಸರಿಯಾದ ಪಾದರಕ್ಷೆಗಳನ್ನು ಧರಿಸಿ ಫ್ರೆಂಡ್ಸ್. ವಾಕಿಂಗ್ ಶೂಸ್ ಬೆಸ್ಟ್. ನಿಮ್ಮ ದೇಹದ ಕೆಲವು ಎಚ್ಚರಿಕೆ ಚಿಹ್ನೆಗಳನ್ನು ಆಲಿಸಿ. ನೀವು ಸಂಧಿವಾತವನ್ನು ನಿರ್ಲಕ್ಷಿಸಿದರೆ ಏನಾಗ್ತದೆ ಅಂದರೆ ನಿರಂತರ ಕೀಲು ನೋವು ನಿರ್ಲಕ್ಷಿಸುವುದರಿಂದ ನೋವು ಇನ್ನೂ ಹದಗೆಡ್ಬೋದು. ಆಮೇಲೆ ನಿಮ್ಮ ಆ್ಯಕ್ಟಿವಿಟಿ ಚಲನಶೀಲತೆ ಕಡಿಮೆ ಆಗ್ತದೆ, ನಿಮ್ಮ ಮಸಲ್ ದೌರ್ಬಲ್ಯ ಆಗ್ತದೆ, ಸ್ನಾಯು ದೌರ್ಬಲ್ಯ ಆಗ್ತದೆ, ನಡೆಯೋಕ್ಕೆ ತೊಂದರೆ ಆಗ್ತದೆ, ಮೆಟ್ಟಿಲುಗಳನ್ನು ಹತ್ತಕ್ಕೆ ತೊಂದರೆ ಆಗ್ತದೆ. ಆಮೇಲೆ ನೆಲದ ಮೇಲೆ ನೀವು ಕೂತಾಗ ಎದ್ದೇಳುವಾಗ ತೊಂದರೆ ಆಗ್ತದೆ. ನಿಮ್ಮ ಇಂಡಿಪೆಂಡೆನ್ಸಿ ಕೂಡ ಕಡಿಮೆ ಆಗೋದು. ಅಂದರೆ ನೀವು ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಇರಬೇಕಾಗ್ತದೆ. ಯಾಕಂದರೆ ನೀವು ಎಲ್ಲಿ ಹೋದದು ಬೇಗ ಬೀಳೋ ಸಾಧ್ಯತೆ ಇರ್ತದೆ, ಏನಾದರೂ ಎಲುಬುಗಳು ಬೇಗ ಮುರಿಯೋ ಸಾಧ್ಯತೆ ಇರ್ತದೆ ಫ್ರೆಂಡ್ಸ್. ಸೊ ಆವಾಗ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿರ್ತದೆ ಅಂದ್ರೆ ಅದ್ರ ಜೀವನದ ಗುಣಮಟ್ಟ ಕಡಿಮೆ ಆಗಿ ಶುರು ಆಗ್ತದೆ ಫ್ರೆಂಡ್ಸ್. ಸೊ ಉರಿಯೂತದ ಸಂಧಿವಾತಕ್ಕೆ ಇನ್ಫಾರ್ಮೇಷನ್ ಇದ್ದಾಗ ಚಿಕಿತ್ಸೆಯನ್ನು ನೀವು ಲೇಟ್ ಮಾಡೋಕ್ಕೆ ಹೋಗಬೇಡಿ. ಶಾಶ್ವತ ಕೀಲು ನೋವು ಹಾನಿಯನ್ನು ನಾವು ತಪ್ಪಿಸಬೇಕಾದಂದರೆ ನೀವು ಅದರ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಲೇಬೇಕಾಗ್ತದೆ. ಕೆಲವು ಮಿತ್ಸ್ ಕೂಡ ಇದ್ದಾವೆ, ಅಂದರೆ ಪುರಾಣಗಳು ಅಂತ ಹೇಳ್ತೀವಿ. ಸೊ 40ರ ನಂತರ ಕೀಲು ನೋವು ಸಾಮಾನ್ಯ ಅಂತ ಅನ್ಕೊಳ್ತಾರೆ. ಇದು ಖಂಡಿತ ಸತ್ಯ ಅಲ್ಲ ಫ್ರೆಂಡ್ಸ್. ಸತ್ಯ ಏನಂದರೆ ನಿರಂತರ ನೋವನ್ನು ನಾವು ಕೆಲವು ಮೌಲ್ಯಮಾಪನದಿಂದ ಅದನ್ನು ಮೌಲ್ಯಮಾಪನ ಮಾಡಬೇಕು. ಮತ್ತು ನಾವು ಅದು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಅದರ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ನಾವು 20-30 ಥರನೂ ಇರ್ಬೋದು ಫ್ರೆಂಡ್ಸ್. ಇನ್ನು ಮಿತ್ತ 2, ವ್ಯಾಯಾಮ ಕೀಲುಗಳಿಗೆ ಹಾನಿ ಮಾಡ್ತದೆ ಅಂತ ಯಾರು ಹೇಳಿದ್ದು? ಸತ್ಯ ಅಲ್ಲ, ಖಂಡಿತ ಅಲ್ಲ. ಸೂಕ್ತವಾದ ವ್ಯಾಯಾಮ ನೀವು ಸ್ವಲ್ಪ ಅದರಲ್ಲಿ ಎಜುಕೇಷನ್ ತೊಗೊಂಡು ಟ್ರೈನ್ಡ್ ಪೀಪಲ್ ಹತ್ರ ನೀವು ವ್ಯಾಯಾಮದ ಬಗ್ಗೆ ಜಾಗೃತಿ ವಹಿಸಿ
ನೀವು ಯಾರಾದರೂ ನುರಿತ ತಜ್ಞರ ಹತ್ರ ಹೋಗಿ ವ್ಯಾಯಾಮವನ್ನು ಕಲಿತ್ಕೊಂಡು ಮಾಡೋದ್ರಿಂದ ಇನ್ನೂ ನಿಮ್ಮ ಸ್ಟ್ರೆಂತು ಹೆಚ್ಚಾಗುತ್ತೆ ಹೊರತಾಗಿ ಅದರಿಂದ ಯಾವ ಹಾನಿ ಕೂಡ ಆಗಲ್ಲ ಫ್ರೆಂಡ್ಸ್. ಇನ್ನು ಮಿಥ್ಯ 3, ವಯಸ್ಸಾದವರಿಗೆ ಮಾತ್ರ ಸಂಧಿವಾತ ಬರ್ತದೆ ಅಂತ. ಕೆಲವು ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ಸಂಭವಿಸ್ಬೋದು ಫ್ರೆಂಡ್ಸ್. ಯಾಕಂದರೆ ಇದು ಕೂಡ ಮಿಥ್ಯನೇ. ಯಾಕಂದರೆ ಬೇಗ ಬಿದ್ದು, ಕೆಲವು ಚಿಕ್ಕ ವಯಸ್ಸಲ್ಲಿ ಬೇಗ ಬಿದ್ದದ್ದು ಗಾಯಗಳು 40 ನಂತರ 50 ನಂತರ ಮತ್ತೆ ಸಂಭವಿಸ್ತವೆ. ಸೊ ಇದು ಕೂಡ ಸತ್ಯ ಅಲ್ಲ ಫ್ರೆಂಡ್ಸ್. ಇನ್ನು ಮಿಥ್ಯ 4 ಏನಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತಾರೆ. ವಯಸ್ಸಾಯಿತು ಸಾಮಾನ್ಯ, ಇದಕ್ಕೇನು ಔಷಧಿನೇ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇದ್ರ ಜೊತೆನೇ ನಾವು ಬದುಕೋದು. ಇದು ಕೂಡ ಖಂಡಿತ ಸತ್ಯ ಅಲ್ಲ ಫ್ರೆಂಡ್ಸ್. ಸತ್ಯ ಏನಂದರೆ ನೀವು ಆರಂಭಿಕ ಅಂದರೆ ಮೊದಲೇ ನೀವು ಪ್ರಿಕಾಷನ್ಸ್ ಏನಾದರೂ ತೊಗೊಂಡ್ರೆ ಆರಂಭಿಕ ರೋಗ ನಿರ್ಣಯವನ್ನು ವೈದ್ಯಕೀಯ ಆರೈಕೆ, ವ್ಯಾಯಾಮ, ಪೋಷಣೆ ಮತ್ತು ಆರೋಗ್ಯಕರ ಅಭ್ಯಾಸಗಳು ದೊಡ್ಡ ಫಲಿತಾಂಶವನ್ನು, ವ್ಯತ್ಯಾಸವನ್ನು ಖಂಡಿತ ಉಂಟು ಮಾಡ್ತವೆ ಫ್ರೆಂಡ್ಸ್. ಅದರ ಜಾಗ್ರತೆ ಮುಖ್ಯ. ನೀವು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು ಅಂತಂದರೆ ನಿಮಗೆ ಕೆಲವು ವಾರಗಳಿಂದ ಹೆಚ್ಚು ಕಾಲು ನೋವು ಬರ್ತಾ ಇದ್ರೆ, ಅಲ್ಲಿ ಊದ್ಕೊಂಡಿದ್ರೆ, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ತೀವ್ರ ಒಂದು ಸ್ಟಿಫ್ನೆಸ್ ಇದ್ದರೆ, ಕೀಲು ನೋವಿನ ಒಂದು ಜ್ವರ ಕೂಡ ಇದ್ದರೆ, ಹಠಾತ್ ನಡೆಯೋಕ್ಕೆ ನಿಮಗೆ ಸಾಧ್ಯ ಆಗದೆ ಇದ್ದಾಗ, ಆಮೇಲೆ ಅಲ್ಲಿ ರೆಡ್ನೆಸ್ ಆಗಿದ್ದರೆ, ಆಮೇಲೆ ವೇಗವಾಗಿ ಹದಗೆಡ್ತಾ ಇದ್ದರೆ ಲಕ್ಷಣಗಳು, ಆವಾಗ ಬೇಗ ಚೇಂಜ್ ಆಗ್ತಾ ಇದ್ದರೆ ನೀವು ವೈದ್ಯರನ್ನು ಕಾಣಬೇಕಾಗುತ್ತೆ ಫ್ರೆಂಡ್ಸ್. ಸೊ ಸರಳವಾಗಿ ಒಂದು ದಿನಚರಿ ಹೇಳ್ತಿದ್ವಿ. ಬೆಳಿಗ್ಗೆ ಬೇಗ ಎದ್ದೇಳಿ, ಚೆನ್ನಾಗಿ ನೀರನ್ನು ಕುಡಿಯಿರಿ. ಹೈಡ್ರೇಷನ್ ತುಂಬ ಮುಖ್ಯ ಫ್ರೆಂಡ್ಸ್. ಆಮೇಲೆ ಲೈಟ್ ಸ್ಟ್ರೆಚಿಂಗ್ನ ಮಾಡಿ. ನಿಮ್ಮ ಬಾಡಿ ಅದು ಬಿಗಿತ ಆಗಿರುತ್ತಲ್ಲ, ಅದನ್ನು ಸ್ಟ್ರೆಚಿಂಗ್ ಮಾಡಿ. ಸೊ ಸೂರ್ಯನಲ್ಲಿ ಬೆಳಕಿನಲ್ಲಿ ಸ್ವಲ್ಪ ತೆಗಿರಿ. ಆದಷ್ಟು ಬೆಳಿಗ್ಗೆ ಹೆಚ್ಚು ಪ್ರೋಟೀನ್ ಬರ್ತಾ ಆಹಾರವನ್ನು ಉಪಹಾರದಲ್ಲಿ ತೆಗೆದುಕೊಳ್ಳಿ. ಮಧ್ಯಾಹ್ನ ನಿಮ್ಮ ತಟ್ಟೆಯಲ್ಲಿ ಹೆಚ್ಚು ತರಕಾರಿಗಳು, ಪ್ರೋಟೀನ್ಗಳನ್ನ ಸೇರಿಸಿ ಸಮತೋಲಿತ ಊಟವನ್ನು ಮಾಡಿ. ಊಟದ ನಂತರ 10-15 ನಿಮಿಷ ಕಾಲ ನಡೆಯಿರಿ. ಆಮೇಲೆ ಸಂಜೆ ಇನ್ನೂ ಸ್ವಲ್ಪ ವಾಕಿಂಗ್ ಆಗಲಿ, ಆಮೇಲೆ ಲೈಟ್ ಸ್ಟ್ರೆಚಿಂಗ್ ಮಾಡಿ. ಸೊ ಆರೋಗ್ಯಕರ ಭೋಜನ, ಮಲಗೋ ಮೊದಲು ಸ್ವಲ್ಪ ವಿಶ್ರಾಂತಿ ಪಡೆಯೋದು, 10 ನಿಮಿಷ ಧ್ಯಾನವನ್ನು ಮಾಡೋದು ಕೂಡ ಇಂಪಾರ್ಟೆಂಟ್. ಇನ್ನು ರಾತ್ರಿ ಸಮಯಕ್ಕೆ ನಿದ್ರೆ ಮಾಡಿ. ಯಾಕಂದರೆ ನೀವು ಎಷ್ಟು ಕರೆಕ್ಟ್ ಆಗಿರೋದು ಮುಖ್ಯ ಅಲ್ಲ, ನೀವು ಎಷ್ಟು ಕನ್ಸಿಸ್ಟೆನ್ಸಿ ಆಗಿರ್ತೀರ ಅದು ಮುಖ್ಯ. ಮಹಿಳೆಯರು ಸಾಮಾನ್ಯವಾಗಿ ವರ್ಷಗಟ್ಟಲೆ ಬೇರೆಯವರ ಮನೆಯಲ್ಲಿರೋ ಬೇರೆಯವರ ಆರೈಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅವರ ಆರೈಕೆಯಲ್ಲಿ ತಮ್ಮನ್ನು ತಾವು ನಿರ್ಲಕ್ಷ್ಯ ಮಾಡ್ತಾರೆ ಫ್ರೆಂಡ್ಸ್. ಇದೇ ನಿಮ್ಮ ಆರೋಗ್ಯ ಹದಗೆಡಕ್ಕೆ ಕಾರಣ ಆಗ್ತದೆ. ನಿಮ್ಮ ಆರೋಗ್ಯ ಕೂಡ ನಿಮಗೆ ತುಂಬ ಮುಖ್ಯ. ಸಣ್ಣ ದೈನಂದಿನ ಅಭ್ಯಾಸಗಳು ನಿಮ್ಮ ಕೀಲು ಆರೋಗ್ಯ ಮತ್ತು ನಿಮ್ಮ ಒಂದು ಒಟ್ಟಾರೆ ಆರೋಗ್ಯ ಕ್ಷೇಮಕ್ಕೆ, ಯೋಗಕ್ಷೇಮಕ್ಕೆ ಅರ್ಥಪೂರ್ಣವಾಗಿ ಖಂಡಿತ ವ್ಯತ್ಯಾಸವನ್ನು ಮಾಡ್ತದೆ ಫ್ರೆಂಡ್ಸ್. ನೋವು ನಿಮ್ಮ ಜೀವನವನ್ನು ಮಿತಿಗೊಳಿಸೋರಿಗೆ ಕಾಯಕ್ಕೆ ಹೋಗಬೇಡಿ. ಪೌಷ್ಟಿಕ ಆಹಾರ ಇವತ್ತು ಸ್ಟಾರ್ಟ್ ಮಾಡಿ, ನಾಳೆ ನಾಡಿದ್ದು ಅನ್ನಕ್ಕೆ ಹೋಗಬೇಡಿ. ಸೊ ಕೆಲಸಕ್ಕೆ ಮೂವ್ಮೆಂಟ್ ಮಾಡೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಪೌಷ್ಟಿಕ ಆಹಾರವನ್ನು ಸೇವಿಸಿ, ಒತ್ತಡವನ್ನು ನಿರ್ವಹಿಸಿ, ಚೆನ್ನಾಗಿ ನಿದ್ರೆ ಮಾಡಿ. ಅಗತ್ಯ ಇದ್ದಾಗ ಮೆಡಿಕಲ್ ಸಪೋರ್ಟನ್ನು ಖಂಡಿತ ತೆಗೆದುಕೊಳ್ಳಿ. ಇವತ್ತಿನ ಆರೋಗ್ಯಕರ ಅಭ್ಯಾಸಗಳೇ ನಿಮ್ಮ ಮುಂದಿನ ವರ್ಷಗಳಲ್ಲಿ ನಿಮ್ಮನ್ನು ಎಷ್ಟು ಬಲಶಾಲಿಯಾಗಿ, ಹೆಚ್ಚು ಸಕ್ರಿಯವಾಗಿ ಮತ್ತು ಹೆಚ್ಚು ಸ್ವತಂತ್ರವಾಗಿರೋಕ್ಕೆ ಖಂಡಿತ ಸಹಾಯ ಮಾಡ್ತದೆ ಫ್ರೆಂಡ್. ಧನ್ಯವಾದಗಳು. ನಿಮ್ಮ ದೇಹವನ್ನು ನೋಡ್ಕೊಳ್ಳಿ. ಅದು ನೀವು ವಾಸಿಸುವ ಒಂದು ಏಕೈಕ ಸ್ಥಳ, ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು.